ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಜಾನೇಕಲ್ ಅಂತ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ರಾಜಕೀಯ ಒಂದು ಕುತಂತ್ರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ತೆಗೆದ ನಂತರ ನಮಗೊಂದು ಬಹುದೊಡ್ಡ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಮುದಾಯಕ್ಕೆ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ದೊಡ್ಡ ಆಶೆಯನ್ನು ಇಟ್ಕೊಂಡಿದ್ದೀವಿ. ಆಶೆ ನಿರಾಶೆ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮಗೆ ಇವತ್ತು ಶತಶತಮಾನದಿಂದ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ದಲಿತರನ್ನ ವೋಟ್ ಬ್ಯಾಂಕಿಗೆ ಮಾತ್ರ ಬಳಕೆ ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ನಾವು ದಲಿತರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂಥೇಳಿ ಪ್ರಾಣಾಯಕದಲ್ಲಿ ಈಗಾಗಲೇ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ದಲಿತರನ್ನ CM ಮಾಡ್ತೀವಿ ಮತ್ತು ಈ ಸಂವಿಧಾನವನ್ನು ಉಳಿಸ್ತೀವಿ ಅನ್ನತಕ್ಕಂಥ ಹೆಸರಿನ ಮೇಲೆ ಇವರು 135 ಸೀಟು ಗೆದ್ದಂಥ ಇತಿಹಾಸ ಕರ್ನಾಟಕ ರಾಜ್ಯದಲ್ಲಿ ಇದೆ. ಆದರೂ ಇವರು ಅಧಿಕಾರ ಸಂದರ್ಭ ಬಂದಾಗ ದಲಿತರನ್ನ ಮರೆತು ಬಿಟ್ಟಿದ್ದಾರೆ. ಆದರೆ ನಾವು ಯೋಚನೆ ಮಾಡ್ಬೇಕು, ದಲಿತರು ಇವತ್ತು ರಾಜಕಾರಣಿಗಳಾಗಿರ್ಬೋದು, ಸಂಘ ಸಂಸ್ಥೆ ಆಗಿರ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದೊಡ್ಡ ಮೋಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದು ಇವತ್ತು ಎಡಗೈ ಬಲಗೈ ಅಂತಕ್ಕಂಥ ಒಂದು ಪದ ಬಳಕೆ ಮಾಡಿ ಇವತ್ತು ನಮ್ಮ ಎರಡು ಜಾತಿಗಳನ್ನು ಇವತ್ತು ಒಡಕು ಮಾಡಿ ಅಧಿಕಾರದ ಲಾಭ ಮೇಲ್ವರ್ಗದವರು ತೊಗೊತಾ ಇದ್ದಾರೆ. 99% ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಮತ ಬ್ಯಾಂಕ್ ಇರ್ತಕ್ಕಂಥದ್ದು ದಲಿತರು. ಇವತ್ತು 101 ಜಾತಿ ಮತ್ತು 61 ಜಾತಿ SC ST ಪದಗಳು ಮತ್ತು ಅಲ್ಪಸಂಖ್ಯಾತರು, ಹಿಂದುಳಿದವರು ಎಲ್ಲರನ್ನ ಹಣೆಪಟ್ಟಿಯನ್ನು ಕಟ್ಟಿ ಇವತ್ತು ಅಧಿಕಾರವನ್ನು ಹಿಡಿತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾಚಿಗೆ ಬರಬೇಕು. ಇವತ್ತು ರಾಹುಲ್ ಗಾಂಧಿ ಆಗಿರ್ಬೋದು, ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಇವತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ಯಾರೇ ಇರಲಿ ಇವತ್ತು ಅಧಿಕಾರ ಸಂದರ್ಭದಲ್ಲಿ ನಾವು ಇವತ್ತು ನಾಚಿಕೆ ಆಗ್ತಾ ಇದೆ. ಈ ದೇಶದಲ್ಲಿ ನಾವು ದಲಿತರು ನಾಚಿಕೆ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ಇಷ್ಟೇ, ಇವತ್ತು 2ನೇ ಅವಧಿಯಲ್ಲಿ ಮತ್ತು ಎಡಗೈಗೆ ಬಲಗೈ ಸಮಾನತೆಯಾಗಿ ಸಚಿವ ಸ್ಥಾನ ಹಂಚಬೇಕು. ಇವು ಬಲಿಷ್ಠವಾದಂಥ ಸಮುದಾಯಗಳಿವೆ. ನಿಜವಾಗಲೂ ನಮ್ಮನ್ನು ಬಲಗೈ ಒಂದು ಕಡೆ ಎಡಗೈ ಒಂದು ಕಡೆ ಮಾಡಿ ಇವತ್ತು ನಮ್ಮನ್ನು ತುಕ್ಕಡ ಮಾಡಿ ಒಂದು ಬಟ್ಟೆಯಲ್ಲಿ 2 ಭಾಗ ಮಾಡಿ ತುಕ್ಕಡ ಮಾಡಿ ಇವತ್ತು ಅಧಿಕಾರ ಆಳತಕ್ಕಂಥ ಸಮುದಾಯಗಳಿಗೆ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಈ ವೋಟ್ ಬ್ಯಾಂಕ್ ಅಂತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ನೆಲಕಚ್ಚಂಥ ಕೆಲಸ ಆಗ್ತದೆ. ನಿಜವಾಗ್ಲೂ ಇವತ್ತು 135 ಸೀಟ್ ಗೆದ್ದಿರ್ಬೋದು. ಇವತ್ತು ಈಗಿನ ಪೀಳಿಗೆಗಳು, ಈಗಿನ ಯುವಕರು ನಾವು ಯಾರು ದಡ್ರಲ್ಲ, ದಲಿತರು ಇವತ್ತು ನಿಜವಾಗ್ಲೂ ದಡ್ರಲ್ಲ. ಮುಂದಿನ ದಿನಗಳಲ್ಲಿ ನಾವು ಪಾಠ ಕಲಿಸ್ತೀವಿ. ಇವತ್ತು ಸುಮಾರು ಸಾರಿ ನಾನು ನೋಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ, ನನ್ನ ಅನುಭವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ SM ಕೃಷ್ಣ ಆಗ ಒಂದು ಸಂದರ್ಭ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಬೇಕಾಗಿತ್ತು, ಅದು ತಪ್ಪೋಯ್ತು. 2013ರಲ್ಲಿ G ಪರಮೇಶ್ವರ್ ಆಗಬೇಕಾಗಿತ್ತು, ಮುನಿಯಪ್ಪನವ್ರು ಆಗಬೇಕಾಗಿತ್ತು. ಯಾರು ದಲಿತರು ಕಾಣಲಿಲ್ಲ ಈ ಪಕ್ಷಕ್ಕೆ, ನಿಜವಾಗ್ಲೂ ಕಾಣಲಿಲ್ಲ ಏನಂತ ನನ್ನ ಅಭಿಪ್ರಾಯ. ಅಲ್ಲ ಸರ್, ಏನಂತಂದ್ರೆ ಈಗ ಕಾಂಗ್ರೆಸ್ ಪಕ್ಷ SC ST ಅವರು ಮತ್ತು ಹಿಂದುಳಿದವರು, ಅಹಿಂದದವರು ಮತ್ತು ದಲಿತರು ಅಂತ ಓಟ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ದಲಿತರಿಗೆ ಒಂದು ರೀತಿಯಲ್ಲಿ ಮತ ಬ್ಯಾಂಕ್ ಪಡೆದ ನಂತರ ಒಂದು ರೀತಿಯಲ್ಲಿ ಶೋಷಣೆ ಆಗ್ತಾ ಇದೆ. ಯಾಕೆ ಇದುವರೆಗೆ ಆಯ್ತು ಭಾರತ ಸಂವಿಧಾನ 75 ವರ್ಷ ಗತಿಸಿದ್ರು ಕೂಡ ಮುಖ್ಯಮಂತ್ರಿ ಸ್ಥಾನ ಯಾಕೆ ಕೊಡ್ತಲ್ಲ ರಾಜ್ಯದಲ್ಲಿ? ಇವತ್ತು ನಮ್ಮದು ಒಂದೇ ದಲಿತರ ಒಂದು ಕಾನ್ಸೆಪ್ಟ್, ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನನ ನಾವು ಪ್ರೀತಿ ಮಾಡಿಕೊಂತ ಬಂದಿದ್ದೀವಿ. ಈ ಸಂವಿಧಾನ ಸಲುವಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಿದ್ವಿ. ಈ ಅಧಿಕಾರದ ಗೆದ್ದಿಗಿಡಿಬೇಕಂತಂದ್ರೆ ನಮ್ಮ ಹೆಸರು ಹೇಳಿಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ, ನಮಗೆ ಅಧಿಕಾರ ಕೊಟ್ಟಿಲ್ಲ. ಇಷ್ಟೇ, ಮುಂದಿನ ದಿನಗಳಲ್ಲಿ ನಾವು ಪಾಠ ಕಲಿಸ್ತೀವಿ. ಆಂದೋಲನ ಸುಮ್ಮನೆ ಇರಲ್ಲ. ಅಲ್ಲ, ಒಂದು ರೀತಿಯಲ್ಲಿ ಆಂದೋಲನ ಆಗುತ್ತಾ? ಆಗ್ತದೆ, 100% ಆಗೇ ಆಗ್ತದೆ. ಇದು ನೋಡ್ತಕ್ಕಂಥದ್ದು ಯುವಕರೇ ಇವತ್ತು ದಂಗೆ ಎದ್ದೇಳಬೇಕಾಗ್ತದೆ. ನಾವೆಲ್ಲ ರೋಡಿಗೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಮತ ಬಹಿಷ್ಕಾರ ಮಾಡ್ತೇವೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ. ನಾವು ಮತ ಹಾಕೋದೇ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಹಾಕಂಗಿಲ್ಲ. ಎಲ್ಲಿವರೆಗೆ ನಾವು ಮೋಸ ಹೋಗ್ಬೇಕು? ನಮ್ಮ ತಾತ ಕೇಳಿದ ಅವತ್ತು, ಇವತ್ತು ನಮ್ಮ ಅಪ್ಪ ಕೇಳಿದ, ಇವತ್ತು ನಮ್ಮನ್ನೂ ಕೇಳ್ರಿ ಅಂತ ಇದ್ರಿ. ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾಲಮಾನಗಳು ಬದಲಾಗಿದೆ, 3 ತಲೆಮಾನಗಳು ಬದಲಾಗಿದೆ. ಇವತ್ತು ನಮ್ಮ ತಾತಗೆ ಹೇಳಿದ್ದೇ ಹೇಳಿಕೆಂತ ಬರ್ತಾರೆ ಇವರು. ಇವತ್ತು ಈ ಜನರೇಷನ್ಗೆ ಇವತ್ತು ಯಾವುದು ನಮಗೊಂದು ಒಳ್ಳೆ ಸುದ್ದಿ ಕೊಡ್ತಾ ಇಲ್ಲಲ್ಲ, ಗೊತ್ತಲ್ಲ. ಮತ್ತೆ ದೇಶದ ಜನರು ಬದಲಾವಣೆ ಆಗಿದೆ ಯಾವಾಗ ಸರ್? ಹೌದು, ಇವತ್ತು ಬಾಬಾ ಸಾಹೇಬ್ರು ಹೇಳ್ಯಾರ. ಅವತ್ತು ಬಾಬಾ ಸಾಹೇಬ್ರು ಕನಸು ಕಂಡಿದ್ದು ಅದೇ ಆಗಿತ್ತು, ನಮ್ಮನ್ನು ಒಡಕು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಾವು ಮುಂದಿನ ದಿನಗಳಲ್ಲಿ ನಾವು ಒಡಕಾಗಂಗಿಲ್ಲ. ನಾವು 2 ಜಾತಿಗಳನ್ನು ಒಂದಾಗಿ ಮುಂದೆ ಒಂದು ದಿನ ನಾವು ಒಳ್ಳೆ ಒಂದು ನಿರ್ಣಯವನ್ನು ತಗೊಂತೀವಿ. ನಾವು ಈ ದೇಶನ ಆಳ್ತಕ್ಕಂಥ ನಿರ್ಣಯಗಳನ್ನು ತಗೊಂಡು ಬುದ್ಧಿಜೀವಿಗಳು ಎಲ್ಲರೂ ಒಂದು ಕಡೆ ಕುಂತ್ಕೊಂಡು ಒಂದು ಒಳ್ಳೆಯ ನಿರ್ಣಯ ಮಾಡಿ ನಮ್ಮದೇ ಆದಂಥ ಒಂದು ನಾವು ಕೆಲಸ ಮಾಡಲಿಲ್ಲ ಅಂದ್ರೆ ಈ ದೇಶದಲ್ಲಿ ನಾವು ಅಧಿಕಾರ ಇಡೋಕ್ಕೆ ಸಾಧ್ಯನೇ ಇಲ್ಲ.
ಈ ಭಾರತ ದೇಶದ ಕರ್ನಾಟಕ ರಾಜ್ಯ ಅಂತಲ್ಲ, ಭಾರತ ದೇಶದಲ್ಲಿ ಈ ಮತ ಬ್ಯಾಂಕಾಗೇ ನಾವು ಉಳ್ಕೊಂಡ್ಬಿಟ್ಟಿದ್ದೀವಿ. ಮುಂದೊಂದು ದಿನ ನಾವು ದೇಶ ಆಳ್ತು ಅಂತ ನನಗೆ ವಿಶ್ವಾಸ ಇದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.